ದೇಶದ ಹಸಿರು ಕ್ರಾಂತಿ ಹರಿಕಾರ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ದೂರದೃಷ್ಟಿ ಮತ್ತು ಸಾಮಾಜಿಕ ಕಳಕಳಿಯಿಂದ ಸಮಾಜವು ಪ್ರಗತಿಪರ ಮಾರ್ಗದಲ್ಲಿ ಸಾಗಲು ಸದೃಢ ಶಕ್ತಿಯುತ ರಾಷ್ಟ್ರವಾಗಿ ಭಾರತ ಬೆಳೆಯಲು ಸಾಧ್ಯವಾಗಿದೆ ಎಂದು ಶ್ರೀ ಗುರುನಾಥ್ ಪೌಟೆ ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಅವರು ಹೇಳಿದರು. ಹುಕ್ಕೇರಿ ತಹಸೀಲ್ದಾರ್ ಬಲರಾಮ್ ಕಟ್ಟಿಮನಿ ಮಾತನಾಡಿ, ಅವರ ಆದರ್ಶ ಹಸಿರು ಕ್ರಾಂತಿ ಹರಿಕಾರ ಮಾಜಿ ಪ್ರಧಾನಿ ಸ್ವತಂತ್ರ ಹೋರಾಟಗಾರ ಸುದೀರ್ಘ 50 ವರ್ಷಗಳ ರಾಜಕಾರಣ ದಾಖಲೆ. ಇವರ ಜಯಂತಿಯನ್ನು ಅತಿ ವಿಜೃಂಭಣೆಯಿಂದ ಆಚರಿಸುತ್ತೇವೆ ಎಂದು ಹೇಳಿದರು. ದಿವ್ಯ ಸಾನ್ನಿಧ್ಯ ಪೂಜ್ಯ ಶ್ರೀ ಸಿದ್ದಬಸವ ದೇವರು ಉತ್ತರಾಧಿಕಾರಿಗಳು ಶ್ರೀಮಾನ್ ಮಹಾರಾಜ ನಿರಂಜನ ಜಗದ್ಗುರು ಸಿದ್ದಬಸವೇಶ್ವರ ಶೂನ್ಯ ಸಂಪಾದನಾ ಚರಮೂರ್ತಿಗಳು ಸಂಸ್ಥಾನ ಹುಣಸಿಕೊಳ್ಳಮಠ ಯಮಕನಮಡಿ ಇವರು ಆಶೀರ್ವಚನ ನೀಡಿದರು. ಹುಕ್ಕೇರಿ ನಗರದ ಡಾಕ್ಟರ್ BR ಅಂಬೇಡ್ಕರ್ ಪುತ್ಥಳಿಯ ಆವರಣದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಇವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನಂತರ ಡಾಕ್ಟರ್ BR ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಸರ್ಕಲ್ದಿಂದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಭವನದವರೆಗೂ ವಾದ್ಯ ಮೇಳದೊಂದಿಗೆ ವಿಜೃಂಭಣೆಯಿಂದ ಜರುಗಿತು. ಭವನದಲ್ಲಿ ತಾಲೂಕಾ ಆಡಳಿತ ಅಧಿಕಾರಿಗಳು, ತಾಲೂಕಾ ಪಂಚಾಯಿತಿಯ ಅಧಿಕಾರಿಗಳು, ಹುಕ್ಕೇರಿ ಪೊಲೀಸ್ ಠಾಣಾ ಸಿಬ್ಬಂದಿ ವರ್ಗದವರು ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕರು, ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಅಂಗನವಾಡಿ ಕಾರ್ಯಕರ್ತರು, ಸಮಾಜ ಕಲ್ಯಾಣ ಇಲಾಖೆಯ ಸಿಬ್ಬಂದಿ ವರ್ಗದವರು ಹಾಗೂ ವಿವಿಧ ಇಲಾಖೆಯ ಸಿಬ್ಬಂದಿ ವರ್ಗದವರು ಮತ್ತು ಶ್ರೀಮತಿ ಪ್ರಭಾವತಿ ಪಾಟೀಲ್, ಶಿವಕುಮಾರ್ ಎಚ್ ಸಂಕೇಶ್ವರ್, PSI ಔಜೆ, ಬಾಬುಸಾಹೇಬ್ ಪಾಂಡ್ರೆ, ರಮೇಶ್ ಹುಂಜಿ, ಉದಯ್ ಹುಕ್ಕೇರಿ, ಕೆಂಪಣ್ಣ ಶಿರಹಟ್ಟಿ, ಸಮಾಜದ ಗಣ್ಯಮಾನ್ಯರು, ಮುಖಂಡರು, ಸ್ಥಳೀಯ ಜನರು ಮತ್ತು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಸತ್ಯದ ಧ್ವನಿ ಪ್ರತಿಕ್ಷಣವು ನಿಮ್ಮೊಂದಿಗೆ. ವರದಿ ಸುನಿಲ್ ನಾಳ್ಗಿ, CL9 ಕನ್ನಡ ನ್ಯೂಸ್, ಹುಕ್ಕೇರಿ. ಕಾರ್ಯಕ್ರಮಕ್ಕೆ ಜ್ಯೋತಿ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ. ತಾಲೂಕಾ ಆಡಳಿತದ ಮುಖ್ಯ ಅಧಿಕಾರಿಗಳು ಶ್ರೀ ಪ್ರಧಾನ ಸರ್, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ PR ಮಹಾರಾಜ್ ಸರ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಮತಿ ಪ್ರಭಾವತಿ ಪಾಟೀಲ್. ಇವತ್ತು ಮಾಜಿ ಉಪ ಪ್ರಧಾನಿ ಹಸಿರು ಕ್ರಾಂತಿ ಹರಿಕಾರ ಆಶಾ ಕಿರಣ ಸತತ 31 ವರ್ಷಗಳ ಕಾಲ ಕ್ಯಾಬಿನೆಟ್ ಸಚಿವರಾಗಿ ದಾಖಲೆ ಬರೆದಂಥ ಮಹಾನ್ ಜ್ಞಾನಿ ಹೋರಾಟಗಾರ, ಸ್ವಾತಂತ್ರ್ಯ ಹೋರಾಟಗಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 119ನೇ ಜಯಂತಿಯನ್ನು ನಾವು ತಾಲೂಕು ಹಾಗೂ ಎಲ್ಲ ಸಮಾಜ ಬಾಂಧವರೊಂದಿಗೆ ಇವತ್ತು ಮೆರವಣಿಗೆ ಮೂಲಕ ಹಾಗೂ ವೇದಿಕೆ ಕಾರ್ಯಕ್ರಮ ಮೂಲಕ ಆಚರಣೆ ಮಾಡ್ತಾಯಿದ್ದೀವಿ. ಎಲ್ಲ ಸಮಾಜ ಬಾಂಧವರಿಗೆ ಹಾಗೂ ಎಲ್ಲ ಮುಖಂಡರಿಗೂ ಇಡೀ ತಾಲೂಕಿನ ಸಮಸ್ತ ನಾಗರಿಕರಿಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತಿಯ ಶುಭಾಶಯಗಳು. ಅವರ ಆದರ್ಶಗಳು, ಅವರ ಹೇಳಿಕೊಟ್ಟ
ಮಾತುಗಳು ನಮಗೆಲ್ಲ ದಾರಿದೀಪ ಆಗುತ್ತೆ ಈ ಒಂದು ಸಂದರ್ಭದಲ್ಲಿ ಆಶಿಸ್ತೀನಿ. ನಾವು ಈ ಕೋರ್ಟ್ ಸರ್ಕಲಿಂದ ಬಾಬು ಜಗಜೀವನರಾಮ್ ಅವ್ರಿಗೆ ಮೆರವಣಿಗೆ ಮುಖಾಂತರ ಹೋಗೋದಿದೆ ಮತ್ತು ಅವರ ಒಂದು ಆದರ್ಶ ಹಸಿರು ಕ್ರಾಂತಿ, ಮಾಜಿ ಪ್ರಧಾನಿ, ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಕಾರ್ಮಿಕ ಮಂತ್ರಿಯಾಗಿ, ರಕ್ಷಣಾ ಮಂತ್ರಿಯಾಗಿ ಸಾಕಷ್ಟು ಇದು ಮಾಡಿದ್ದಾರೆ ಮತ್ತು ವಿಶ್ವ ದಾಖಲೆಯನ್ನು ಮಾಡಿದ್ದಾರೆ. 50 ವರ್ಷ ಪೂರ್ಣಗೊಳಿಸಿ ಸಂಸದರಾಗಿ ಈ ಹಂತದಲ್ಲಿ ಈ ಒಂದು ನಿಟ್ಟಿನಲ್ಲಿ ನಾವು ಭಾಳ ಅದ್ಭುತವಾಗಿ ಮಾಡ್ತಾಯಿದ್ದೀವಿ. ಛತ್ರಪತಿ ಶಿವಾಜಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸ್ಮರಿಸಿಕೊಳ್ಳುತ್ತಾ ಇವತ್ತು 119ನೇ ಡಾಕ್ಟರ್ ಬಾಬು ಜಗಜೀವನ್ ರಾಮ್ರವರ ಜಯಂತ್ಯೋತ್ಸವ ಕಾರ್ಯಕ್ರಮ. ಈ ಜಯಂತ್ಯೋತ್ಸವದ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ದಲಿತ ಬಾಂಧವರಿಗೂ ಕೂಡ ನಾನು ಶುಭಾಶಯಗಳನ್ನ ಹೇಳುತ್ತಾ, ಹಸಿರು ಕ್ರಾಂತಿಯ ಹರಿಕಾರ, ರಕ್ಷಣಾ ಮಂತ್ರಿಯಾಗಿ ಮತ್ತು ಕಾರ್ಮಿಕ ಮಂತ್ರಿಯಾಗಿ ಹಸಿರು ಕ್ರಾಂತಿ ಹರಿಕಾರ ಎಂಬ ಬಿರುದನ್ನು ಪಡೆದುಕೊಂಡಂತಹ ಇಂಥ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜಯಂತಿಯನ್ನು ನಾವು ಒಳ್ಳೆಯ ವಿಜೃಂಭಣೆಯಿಂದ ಇವತ್ತು ಆಚರಣೆಯನ್ನು ಮಾಡ್ತಾಯಿದ್ದೀವಿ. ಇಲ್ಲಿಂದ ಮೆರವಣಿಗೆ ಹೊರಟು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಭವನದಲ್ಲಿ ವೇದಿಕೆ ಸಮಾರಂಭವನ್ನು ಏರ್ಪಡಿಸಲಾಗಿದೆ. ಅಲ್ಲಿಯೂ ಕೂಡ ತಾವೆಲ್ಲರೂ ಅಲ್ಲಿಯ ವೇದಿಕೆ ಸಮಾರಂಭಕ್ಕೆ ಆಗಮಿಸಿ ಶೋಭೆ ತರಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಈ ಹಸಿರು ಕ್ರಾಂತಿ ಒಳಗೆ ನನ್ನ ದೇಶದ ಎಲ್ಲ ಜನ ಯಾರು ಆಹಾರದಿಂದ ಸಹಾಯವನ್ನು ತಿಳ್ಕೊಂಡೆ ನನ್ನ ದೇಶದ ಎಲ್ಲ ಭೂಮಿ ಸದಾ ಒಂದು ಪ್ರೀತಿ ಗೌರವಪಟ್ಟಿದ್ದಾರೆ. ದೇಶದ ಎಲ್ಲ ಕರ್ಕಾರಿ ಒಂದರ ಉಂಟಾಗಿದೆ. ಇಲ್ಲ ನಾನು ಸಪೋರ್ಟ್ ಮಾಡಿಲ್ಲ, ನಾ ಮಾಡೋದಿಲ್ಲ. ಅವಾಗ ಹೆಂಗಿನ ಸ್ವತಃ ಮುಂದೋಗಿ ಹಿರಿಯರು
ಜೋಶಿತರತ್ನಿ 1971ರ ಬಾಂಗ್ಲಾ ಯೋಜನೆ ರೂವಾರಿ ಸತತ 31 ವರ್ಷಗಳ ಕಾಲ ಕ್ಯಾಬಿನೆಟ್ ಸಚಿವರಾಗಿ ಖಾತೆ ಬರೆದ ರಾಷ್ಟ್ರದ ಮಹಾನ್ ನಾಯಕ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 119ನೇ ಜಯಂತಿಯನ್ನು ಇಂದು ನಾವು ಆಚರಿಸುತ್ತಿದ್ದೇವೆ. ತಾಲೂಕು ಆಡಳಿತ, ತಾಲೂಕು ಪಂಚಾಯತ್, ಪುರಸಭೆ ಹುಕ್ಕೇರಿ, ಪುರಸಭೆ ಸಂಕೇಶ್ವರ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಹುಕ್ಕೇರಿ ಇವರ ಸಂಸ್ಥೆಯಲ್ಲಿ ಇವತ್ತು ನಾವು ಡಾಕ್ಟರ್ ಬಾಬು ಜಗಜೀವನ್ ಜಯಂತಿಯನ್ನು ಇವತ್ತಲ್ಲ ನಗರದ ಸಡಗರದಿಂದ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇದ್ದೇವೆ. ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ಸಿದ್ಧ ಬಸವದೇವರು ಉತ್ತರಾಧಿಕಾರಿಗಳು ಶ್ರೀಮಾನ್ ಮಹಾರಾಜ ನಿರಂಜನ ಜಗದ್ಗುರು ಶುದ್ಧ ಬಸವೇಶ್ವರ ಶುದ್ಧ ಸಂಪಾದಕ ಮೂರ್ತಿಗಳು ಸಂಸ್ಥಾನ ಮನೆಯವರು ವಶಿಯವರನ್ನ ಪದ ಕಟ್ಟಮೆಂಟ್ ಸಾಹೇಬರನ್ನ ನಾನು ಅಧ್ಯಕ್ಷ ಸ್ಥಾನ ವಹಿಸಿಕೊಳ್ಳಬೇಕಂತ ವಿನಂತಿಸಿ ಅವರನ್ನು ಬಯಸುತ್ತೇನೆ. ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಪ್ರಕಾಶ್ ಮಾನ್ಯ ಕಾರ್ಯಕ್ರಮದ ವೇದಿಕೆ ಎಲ್ಲ ಗಣ್ಯ ಮಹಾನಗರ ಹಾಗೂ ವಿದ್ಯಾರ್ಥಿನಿಯರೇ, ತಾಲೂಕು ಆಡಳಿತ ಎಲ್ಲ ಸಿಬ್ಬಂದಿಗಳೇ, ಇವತ್ತಿಗೆ ನಮ್ಮ ಉಪನ್ಯಾಸಕರು ಹೇಳಿದರು. ನಾವು ಜಗನ್ನಾಥ ಬಾಲ್ಯ ಜೀವನ ಹೇಗಿತ್ತು, ಶಿಕ್ಷಣ ಹೇಗಿತ್ತು, ಅವ್ರ ಮಂತ್ರಿಯಾಗಿ ಏನೇನು ಕೆಲಸ ಮಾಡಿದರು ಎಲ್ಲರೂ ಡಿಗ್ರಿಯಾಗಿ ಹೇಳಿದ್ರು. ನಾನು ಹೆಚ್ಚಿಗೆ ಟೈಮ್ ಕೊಡೋಂಗಿಲ್ಲ, ಆದರೆ ಇದರಲ್ಲಿ ಒಂದೇ ಒಂದು ಹೇಳ್ತಿದ್ವಿ, ಇವತ್ತಿಗೂ ಸಹ ಅಸ್ಪೃಶ್ಯತೆ ನಿಂತಿಲ್ಲ. ಬೇರೆ ಕಡೆ ಎಲ್ಲರೂ ಕಾಣಿಸ್ತಾ ಇದೆ. ಆದರೆ ಎಲ್ಲ ನಾವು ಇಲ್ಲಿ ಬಂದು ಬಾಬಾಜಿ ಅವರಿಗೆ ಅಥವಾ ಅವಸರ ಜಯಂತಿ ಬಂದು ನಾವು ಪ್ರತಿಜ್ಞೆ ಮಾಡುವುದು ಅಷ್ಟೇ ಆಗಿದೆ, ಆದರೆ ಅದು ಅಸ್ಪೃಶ್ಯತೆ ನಿವಾರಣೆ ಆಗಿದೆ. ಅದಕ್ಕೋಸ್ಕರ ಈಗ ಶ್ರೀಗಳು ಆಶೀರ್ವಾದ ನೀಡ್ತಾರೆ. ಅದಕ್ಕೆ ಮುಂಚೆ ಒಂದು ಘಟನೆ ಆಗಿದೆ. ಇಸ್ಲಾಂಪುರದ ಒಂದು ಹಾಸನದಲ್ಲಿ ಇವತ್ತು ಸಹ ಇಂಥ ಅವಾರ್ಯ ನಡೀತದೆ. ಅದಕ್ಕೆ ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಬಂದಿದ್ದೀರಿ. ಈ ಜಾತಿ ಪದ್ಧತಿಗಳಲ್ಲ, ಜಾತಿ ಮಾತ್ರ ಹೋಗ್ತೀರಿ. ಬ್ಲಡ್ ಬ್ಯಾಂಕ್ ಅಲ್ಲಿ ಜಾತಿ ಯಾವ ಜಾತಿ ಅಂತ ಬದಲಾಗಿದೆ, ಜೀವನ ಉಳಿದಿತ್ತಷ್ಟೇ. ಅದಕ್ಕೆ ಜಾತಿ ಅಂತ ಹುಡುಗಾಡಬಾರ್ದು. ಈ ಜಾತಿ ಯಾರು ಇದು ಮಾಡ್ತಾರೆ ಅವ್ರಿಗೆ ಮಾರ್ಗವೇ ಇಲ್ಲ. ಮತ್ತು ಬಸವಣ್ಣ ಅದೇಳು ಬಸವಣ್ಣ ಇವರು ಅಲ್ಲ. ಅದಕ್ಕೆ ದಯಮಾಡಿ ನೀವು ಈ ಒಂದು ಸಂದರ್ಭದಲ್ಲಿ ಮಾಡೋದ್ರೆ ಈಗ ಸರ್ಕಾರ ಎಷ್ಟೇ ಕಟ್ಟುನಿಟ್ಟಿನ ಕ್ರಮ ತಗೊಂಡು ಸಹ ದಿನ ಅಟ್ರಾಸಿಟಿ ಕೇಸ್ ಬುಕ್ ಆಗ್ತಾವ. ನಮ್ಮ ಇನ್ಸ್ಪೆಕ್ಟರ್ ಗೊತ್ತಿದೆ ಯಾಕಾಗ್ತಾವ ಅಂದ್ರೆ ಅವ್ರಿಗೆ ಶಿಕ್ಷಣದ ಅರಿವಿಲ್ಲ. ಅದಕ್ಕೆ ಫಸ್ಟ್ ಶಿಕ್ಷಣ ಕೊಡಿಸ್ಬೇಕು. ಶಿಕ್ಷಣದೊಂದಿಗೆ ಈ ಒಂದು ಅಸ್ಪೃಶ್ಯತೆ ನಿವಾರಣೆ ಮಾಡಲು ಯಶಸ್ವಿ ಆಗಬೇಕು. ಮತ್ತು ಬಾಬೂಜಿ ಅವರು ತರಿಸಿ ಏನಪ್ಪ ಅಂದ್ರೆ ಜಾತಿ ರಹಿತ ಮತ್ತು ಸಮಾನ ಸಮಾಜ ನಿರ್ಮಾಣ ಆಗ್ಬೇಕಂತ ಅವ್ರು ಕನಸಿತ್ತು. ಆ ಕನಸನ್ನ ನಾವೆಲ್ಲ ನನಸು ಮಾಡಬೇಕು ಅಂತ ಹೇಳ್ತಾ ಇದ್ದೇನೆ. ತಾಲೂಕು ಆಡಳಿತ, ತಾಲೂಕು ಪಂಚಾಯತ್, ಪುರಸಭೆ ಹುಕ್ಕೇರಿ, ಪುರಸಭೆ ಸಂಕೇಶ್ವರ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಹುಕ್ಕೇರಿ ಇವರ ಸಂಯುಕ್ತ ಆಶ್ರಯದಲ್ಲಿ ಹಸಿರು ಕ್ರಾಂತಿ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 119ನೇ ಜಯಂತಿ ಉತ್ಸವ ಸಮಾರಂಭ ಪ್ರಯುಕ್ತ ನಮಗೆಲ್ಲರೂ ನನ್ನ ಹೃದಯಪೂರ್ವಕ ಶುಭಾಶಯಗಳು. ಸಮಯ ವ್ಯರ್ಥ ಮಾಡದೆ ಗಾಂಧೀಜಿಗೆ ಬಾಬು ಜಯಂತಿ ಇದ್ದಾರೆ, ಜಗಜೀವನ್ ರಾಮ್ಗೆ ಬಾಬು ಜಯಂತಿ. ನನ್ನ ಮಾಹಿತಿ ನನ್ನ ಬಾಬು ಜಯಂತಿ ಪ್ರಯೋಗ ಮಾಡ್ತಾರೆ. 1980-90ರ ಒಂದು ಅವಧಿ ಒಳಗೆ ಈ ಲಂಕೇಶ್ ಬಹಳ ಖ್ಯಾತ ಲೇಖಕರು. ಅವರು ಆ ಸಮಯ ಒಳಗೆ ರಾಜಕಾರಣಿ ತಪ್ಪಾಗಿದ್ದರು. ಉನ್ನತ ಭ್ರಷ್ಟ ಅಧಿಕಾರಿಗಳನ್ನ ಕೂಡ ಬೀಳಾದರು. ಎಲ್ಲ
ಕಲಿಕೆ ಒಳಗೆ ಪ್ರತಿ ವಾರ ಎಲ್ಲ ಫೋಟೋ ನೋಡಿದ್ರೆ ನಾನು ಸ್ವಲ್ಪ ಕಪ್ಪು ಬಣ್ಣ, ಗುಂಡು ಮುಖ, ಗಾಂಭೀರ್ಯವಾದಂಥ ವ್ಯಕ್ತಿತ್ವ, ಅದು ಅತ್ಯಂತವಾದಂಥ ವ್ಯಕ್ತಿತ್ವ. ಅದನ್ನು ನೋಡಿ ಮತ್ತು ಅವ್ರ ಬದುಕನ್ನು ವಿಚಾರ ನೋಡಿ ಒಂದು ಮಾತು ಬೇಕಾದ್ರು ಏನು ಬೇಕಾದ್ರೆ ನೋಡ್ತಾರೆ ನೋಡಿ. ಅದ್ರ ಹೆಸರು ಏನು ಬರ್ತಾರೆ ಆ ಟೈಮ್ ಒಳಗೆ ನಮ್ಮ ಜೀವನ ರಾಮು ಕೊನೆಗೆ ಚೇರ್ಮನ್ ಆಗಿಲ್ಲ. ಯಾಕಂದ್ರೆ ಬರ್ತಾರವರು ನಮ್ಮ ಜೀವನ ರಾಮು ಕೊನೆಗೆ ಚೇರ್ಮನ್ ಆಗಲಿಲ್ಲ. ಪಂಚಾಯತಿ ಜನ ಬಹಳ ಮಾತಾಡ್ಕೊಳ್ತಾರೆ, ಗುಂಡೆಗೆ ಕಪ್ಪಾಗಿರುವ ಜೀವನ ರಾಮು ಬೆಂಕಿಯಿಂದ ಬರೆಯುವವರೆಗೆ ಹಬ್ಬವಾಗಬಲ್ಲ. ಆದರೆ ಈ ಕಪ್ಪು ಆಕಾರದ ಹಿಂದೆ ಅರ್ಧ ಶತಮಾನ ಅನುಭವವಿದೆ, ನೋವಿದೆ. ವೇದೋಪನಿಷತ್ತು ಹೇಳಿ ಮೋಸ ಮಾಡಿದವರ, ಸುಲಿದು ಉಂಡವರ ಅಟ್ಟಹಾಸದ ನೆನಪುಗಳಿವೆ. ಚನ್ನಪ್ಪನಂತ ಚನ್ನಪ್ಪನಂತ ಗಟ್ಟಿ ಮುಖಂಡರ ದಾಸಾರ ಶೋಷಣೆ ಇದೆ. ಜಾತಿವಾದಿಗಳ ಬಲಿಗೊಳಿಸಿದರೆ ಕಣ್ಣು ಕುಕ್ಕುತ್ತದೆ. ನಮ್ಮ ಕಪ್ಪು ಮುಖದ ಮಗನಿರುವ ರಾಮು ಈತನ ನೋವಿನಿಂದ ನಾವು ಭಾಗಿಯಾಗೋಣ. ನಮ್ಮ ರಾಮು ಸ್ಪರ್ಧೆಯಲ್ಲಿ ಸೋದರು, ಅದಕ್ಕಿಂತ ಗೆಲುವಿನ ಬಗ್ಗೆ ಆಶಾವಾದಿಯಾಗಿರೋಣ. ಈತನ ಬಗ್ಗೆ ಬರೆಯುವಾಗ ಬೆನ್ನೆ ಸತ್ತು ಕಣ್ಣಂಚಿನ ಮನುಷ್ಯನ ಬದುಕು ಹೆಂಗಿದ್ರೆ ಜಗನ್ಗೆ ಬಹಳ ಸುಖ ಸಂತೋಷ ನೆಮ್ಮದಿ ಎಲ್ಲ ಇದೆ. ಆದ್ರೆ ಇವ್ರದ್ದು ಜೀವನ ಹಂಗಾಯಿತು. ಅವರ ಕಳೆಯ ಸತ್ತ ಕಳೆಯ ಬರ್ತಾರೆ ಚೀಲ ಬಹಳ ಸೊಕ್ಕಸೊಟ್ಟಿತ್ತು. ಬೆನ್ನಿನ ಭತ್ತದ ಕಾಲ ಬಿದ್ದು ಕೊನೆಗೆ ಬರೀ ಚೀಲ ಬೆಳೀತು. ಹಂಗೆ ಬದುಕು ಬಹಳ ಸಕ್ಕರೆಯಾಗಿತ್ತು. ಕೊನೆಗೆ ಒಂದು ಕ್ಷಣ ಮನಸ್ಸು ಸ್ವಲ್ಪ ಸಮಾಧಾನ ಇತ್ತು. ನಮ್ಮ ಮಾತನ್ನು ಹೇಳಿ ಮುಗಿಯೋರಿಗೆ ಮಾತನಾಡಬೇಕಾದ್ರೆ ಸ್ವಲ್ಪ ಸಮಯ ಹೆಚ್ಚು ಮಾಡಿದ್ದೆ. ಯಾಕಂದ್ರೆ ಈ ಜಗತ್ತಿನ ಬಗ್ಗೆ ಸ್ಥಿತಿ ಕೆಟ್ಟ ಇಟ್ಟಿರೋದ್ರಿಂದ ಸ್ವಲ್ಪ ಹೆಸರಿದೆ. ಈ ನಮ್ಮ ಈ ಅರಳುವ ಕುಸುಮಗಳಿಗೆ ತಾಲೂಕಾಡಳಿತರಿಗೆ ಒಂದು ಸರ್ಕಾರ ಸಿರಿಗಳಿಂದ ಹಾಗೂ ಮಾನ್ಯ ತಹಸೀಲ್ದಾರರಾದ ಶ್ರೀ ಬಲ್ಲಂ ಕಟ್ಟಿಮನಿ ಸರ್, ಗುರುಶಾಂತ್ ಪಾಂಡೆ ಸರ್, ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ಶ್ರೀಮತಿ ಪ್ರಭಾವತಿ ಪಾಟೀಲ್ ಮೇಡಮ್, ವಿಶೇಷ ಅಂತಂದ್ರೆ ಎಲ್ಲರೂ ವಿದ್ಯಾರ್ಥಿಗಳೇ ಅವರೊಂದು ಜೋರು ಉಜ್ವಲವಾದ ತಾಲೂಕಾಡಳಿತಗಳಿಗೆಲ್ಲ ಶುಭಾಶಯಗಳು. ಶಿಕ್ಷಣ ಇಲಾಖೆಗೆ ಇವರು ಒಂದು ಗರ್ವ ಅಂತ ಹೇಳ್ಬೋದು. ಈ ವಿದ್ಯಾರ್ಥಿಗಳಿಗೆ ಇವರ ಊರಿನವರಿಗೆ, ಇವರ ಪಾಲಕರಿಗೆ, ಇವರೆಲ್ಲ ಶಿಕ್ಷಕ ಬಂಧುಗಳಿಗೆ ತಾಲೂಕಾಡಳಿತದಿಂದ ವಿಶೇಷವಾದಂಥ ಅಭಿನಂದನೆಗಳು ಹಾಗೂ ಧನ್ಯವಾದಗಳು. ಈ ವಿದ್ಯಾರ್ಥಿಗಳ ಸಾಧನೆ ಹೀಗೆ ಮುಂದುವರಿದೆ. ಹಾಗೂ ನಮ್ಮ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ಪ್ರಭಾವತಿ ಪಾಟೀಲ್ ಅವರು, ಕೋಟೆವಾಲೆ ಸರ್ ಅವರು, ಪದ್ಮನಾಭ ಸರ್ ಅವರು, ಅವರಿಗೆ ಸತ್ಕಾರ ಆಗ್ತಾ ಇದೆ. ಮಾನ್ಯ ಘನವೆತ್ತ ಶ್ರೀ ರಮೇಶ್ ಹುಡ್ಗಿ ಅವರು, ಕುರ್ಚಿ ಅವರು, ಇವರ ಸಾಧನೆಗೆ ನಮ್ಮ ಶಿಕ್ಷಣ ಇಲಾಖೆ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಣೆ ಮಾಡ್ತಾ ಇದ್ದೇವೆ. ಸರ್ಕಾರಿ ಶಾಲೆಗೆ ಸಂಬಂಧಪಟ್ಟಂತೆ 2026-27 ಗೌರವ ಸಮರ್ಪಣೆ ಇದೆ. ನಮ್ಮ ಗೌರವ ಸಮರ್ಪಣೆಯನ್ನು ಸ್ವೀಕರಿಸಿದಂತ ಶ್ರೀಗಳಿಗೆ ಔಜಿಸರ್ ಅವರು, ತಾಲೂಕಿನ ದಂಡಾಧಿಕಾರಿಗಳ ಶ್ರೀ ಬಲ್ಲಂ ಕಟ್ಟಿಮನಿ ಅವರು, ಪಾಟೀಲ್ ಅವರು, ಭಜಂತ್ರಿ ಸರ್ ಅವರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ಪ್ರಭಾವತಿ ಪಾಟೀಲ್ ಮೇಡಮ್ ಅವರು, ನಮ್ಮ ಇಲಾಖೆಯ ಎಸ್ಸಿವಾದ ಶ್ರೀ ದೀಕ್ಷಿತ್ ಅವರು ಕಲೆಯನ್ನು ಪ್ರದರ್ಶನ ಮಾಡುವುದರ ಮೂಲಕ ಇವತ್ತು ತಾಲೂಕಾಡಳಿತದ ಒಂದು